ಕೇಂದ್ರ ಬಿಜೆಪಿಯ ಮನಗೆಲ್ಲೋಕೆ ರಾಜ್ಯ ಬಿಜೆಪಿಗಿಂತ ಹೆಚ್ಚು ಧಾವಂತದಲ್ಲಿ ಈಗ ಜೆಡಿಎಸ್ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಾಳೆಯಿಂದ ವಿಬಿ ಜಿ ಕಾಯ್ದೆಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ದಳಪತಿಗಳು ನಿರ್ಧಾರ ಮಾಡಿದ್ದಾರೆ. ಕೇಂದ್ರದ ಬೆಂಬಲಕ್ಕೆ ನಿಲ್ಲೋಕೆ ಈಗ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಅಭಿಯಾನಕ್ಕೆ ಜೆಡಿಎಸ್ ಒಂದು ರೂಪುರೇಷೆಯನ್ನು ಹಾಕಿಕೊಂಡಿದೆ. ಮೈತ್ರಿ ಧರ್ಮ ಪಾಲನೆ ಜೊತೆಗೆ ಕೇಂದ್ರ ಬಿಜೆಪಿಯ ಮನಗೆಲ್ಲೋಕ್ಕೂ ಕೂಡ HDK ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿಲಂತೂ ಐಡಿಯಾನೇ ಇಲ್ಲ, ಬಟ್ ತಂತ್ರಗಾರಿಕೆಯನ್ನು ಮಾಡಿ ಜೆಡಿಎಸ್ ಮೈತ್ರಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ವಿಬಿ ಜಿ ಕಾಯ್ದೆಗೆ ಸಂಬಂಧಪಟ್ಟಂತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ವಿಬಿ ಜಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಜೆಡಿಎಸ್ ಏನೋ ಪ್ಲಾನ್ ಮಾಡಿಕೊಂಡಿದೆ, ನಾಳೆಯಿಂದ ಅದು ನಡೆಯುತ್ತೆ. ಆದರೆ ನಮಗೆ ಬರೀ ವಿಬಿ ಜಿ ಪರವಾಗಿ ಹೋರಾಟ ಅಷ್ಟೇ ಕಾಣಿಸ್ತಾ ಇಲ್ಲ, 2028ರ ಗುರಿ ಕಾಣಿಸ್ತಾ ಇದೆ ಜೆಡಿಎಸ್ ಕಡೆಯಿಂದ. ರಾಹುಲ್, ಏನು ಜೆಡಿಎಸ್ ಈಗ ರಾಜ್ಯದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುವಂಥದ್ದು, ಪ್ರಮುಖವಾಗಿ ಈಗಾಗಲೇ ಸಮಾವೇಶಗಳ ಮುಖಾಂತರ ಜೊತೆಗೆ ಸಾಲು ಏನು ಮೀಟಿಂಗ್ಗಳ ಮುಖಾಂತರ ಆಕ್ಟಿವ್ ಆಗಿ ಒಂದು ಪಾರ್ಟಿಸಿಪೇಟನ್ನು ರಾಜಕಾರಣದಲ್ಲಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ರಾಜ್ಯಕ್ಕೆ ಒಂದು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದರ ನಡುವೆ ಒಂದು ಏನು ಕೇಂದ್ರ ಸರ್ಕಾರ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತಂತು. ಈ ಒಂದು ವಿಚಾರದಲ್ಲಿ ಜೆಡಿಎಸ್ ನಾಯಕರು ಪ್ರಬಲವಾಗಿ ಒಂದು ಬಿಜೆಪಿ ನಾಯಕರ ಬೆನ್ನಿಗೆ ನಿಂತಿರುವಂಥದ್ದು. ಯಾಕಂದರೆ ಈ ಒಂದು ಕಾಯ್ದೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಈ ಒಂದು ಕಾಯ್ದೆಯ ಪ್ರಯೋಜನಗಳನ್ನು ಅನ್ನೋದ್ರ ಬಗ್ಗೆ ಕೂಡ ಒಂದು ಹೇಳುವಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡಿರೋ ನಿರ್ಧಾರಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಆದರೆ ಒಂದು ಹೆಜ್ಜೆ ಈಗ ಬಿಜೆಪಿ ನಾಯಕರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜೆಡಿಎಸ್ ನಾಯಕರು ಒಂದು ತಂತ್ರವನ್ನು ಮಾಡಿಕೊಂಡಿರುವಂಥದ್ದು. ಏನು ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ರಾಮ್ಜಿ ಕಾಯ್ದೆಯ ಪ್ರಯೋಜನಗಳೇನು, ಜೊತೆಗೆ ಆ ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳು ಅಡಗಿದೆ ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ಅಭಿಯಾನವನ್ನು ಕೈಗೊಳ್ಳೋಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ನಾಳೆಯಿಂದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಕೋರ್ ಕಮಿಟಿ ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಜಿಲ್ಲೆಗಳಲ್ಲಿ ಒಂದು ಅಭಿಯಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸೋದು, ಜೊತೆಗೆ ಇಲ್ಲಿ ಅವರ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ಯಾಕಂದರೆ ಈ ಒಂದು ಕಾಯ್ದೆಯಲ್ಲಿ ಏನು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರ್ತಾರೆ, ಅವರು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆ ಒಂದು ನಿರ್ಧಾರಕ್ಕೆ ನಮಗೂ ಕೂಡ ಜವಾಬ್ದಾರಿ ಇದೆ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡುವಂಥದ್ದು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸೋದು, ಜೊತೆಗೆ ಬಿಜೆಪಿ ನಾಯಕರ ಜೊತೆ ತಳಮಟ್ಟದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡುವಂಥ ಕೆಲಸಕ್ಕೆ ಈ ರೀತಿಯ ಒಂದು ಅಭಿಯಾನ ಮಾಡೋ ಮುಖಾಂತರ ಬಿಜೆಪಿ ನಾಯಕರು ಕೂಡ ಅವ್ರಿಗಿಂತ ಮುಂಚೆ ಈ ರೀತಿಯ ಒಂದು ಅಭಿಯಾನವನ್ನು ಮಾಡಿ ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿ ನಾಯಕರ ಜೊತೆ ಒಡನಾಟವನ್ನು ಕೂಡ ಹೆಚ್ಚು ಒಡನಾಟವನ್ನು ಇನ್ನಷ್ಟು ಹತ್ತಿರ ಮಾಡ್ಕೊಳ್ಳುವಂಥದ್ದು. ಜೊತೆಗೆ 2028ರ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರನ್ನು ಕೂಡ ವಿಶ್ವಾಸ ಪಡೆಯಲಿಕ್ಕೆ ಈಗಲಿಂದ ತಳಮಟ್ಟದಲ್ಲೂ ಕೂಡ ಅಭಿಯಾನ ಮಾಡಿದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಜೊತೆಗೆ ನಾವು ಕೂಡ ಅವ್ರ ಜೊತೆ ಹೋಗೋದ್ರಿಂದ ಮುಂದಿನ ಚುನಾವಣೆಗಳಲ್ಲೂ ಕೂಡ ಎರಡೂ ಪಕ್ಷಗಳು ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ರೀತಿಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ನಾಳೆಯಿಂದ ಈ ಒಂದು ಅಭಿಯಾನ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ರಾಹುಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.